ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಹೇಳಿದ್ದೀನಿ. ಲೈವ್ ಮಾರ್ಕೆಟಲ್ಲಿ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು ನಂದು 30 ಡೇಸ್ ಲರ್ನಿಂಗ್ ಕ್ಲಾಸ್ 60 ಡೇಸ್ ಲರ್ನಿಂಗ್ ಕ್ಲಾಸ್ ಜಾಯ್ನ್ ಆಗಿ ಕಲಿಬೋದು. ಕ್ಲಾಸ್ ಬಂದು 9ನೇ ತಾರೀಕು ಜನವರಿ 9ಕ್ಕೆ ನ್ಯೂ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಸೊ ನಿಮ್ಮ ಕಂಫರ್ಟಬಲ್ ಇರೋರು ಜಾಯ್ನ್ ಆಗಿ ಕಲಿಯುವಂಥವ್ರು ಕಲಿಬೋದು. ಓಕೆನಾ? ಸೊ ಇವತ್ತಿನ ಮಾರ್ಕೆಟಲ್ಲಿ ನಾನು ಟ್ರೇಡ್ ಮಾಡಿಲ್ಲ. ರೀಸನ್ ಇಷ್ಟೇ, ಬೆಳಿಗ್ಗೆ ಟ್ರೇಡ್ ಮಿಸ್ ಆಯಿತು. ಅದಾದಮೇಲೆ ನಾನು ಸ್ವಲ್ಪ ಕೆಲಸ ಆಯಿತು ಅಂತ ಲೇಟ್ ಆಯಿತು ನನಗೆ, ಹಾಗಾಗಿ ಬೆಳಿಗ್ಗೆ ಟ್ರೇಡ್ ಮಿಸ್ ಆಯಿತು. ಸೊ ರಿಟ್ರೇಸ್ಮೆಂಟಿಗೆ ವೆಯ್ಟ್ ಮಾಡ್ತಿದ್ದೆ. ಮಾರ್ಕೆಟ್ ವಿತೌಟ್ ರಿಟ್ರೇಸ್ಮೆಂಟು ತುಂಬ ಕಂಟಿನ್ಯೂಸ್ ಮೇಲೆ ಹೋಗ್ತಿದೆ. ಬಟ್ ಏನಂದರೆ ಸ್ಲೋಲಿ ಮೇಲೆ ಹೋಗ್ತಿದೆ. ನಾಟ್ ಲೈಕ್ ಬಿಗ್ ಕ್ಯಾಂಡಲ್ಸ್ ಥರ ಮೇಲೆ ಹೋಗ್ತಿಲ್ಲ. ಎಕ್ಸ್ಪೆಕ್ಟೆಡ್ ಇತ್ತು ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ. ಯಾಕೆಂದರೆ ಯೂಶ್ವಲಿ ನ್ಯೂ ಇಯರ್ ನಿಯರಲ್ಲಿದ್ದಾಗ ಮಾರ್ಕೆಟಲ್ಲಿ ಒಂದು ಪಾಸಿಟಿವ್ ನೇಚರ್ ಇದ್ದೇ ಇರುತ್ತೆ. ಸೊ ಇವತ್ತು ಪಾಸಿಟಿವ್ ಮೂಮೆಂಟ್ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಇಷ್ಟು ಸ್ಲೋಯಿಸ್ಟ್ ಕ್ಯಾಂಡಲ್ಸ್ ಹೋದರೆ ತುಂಬ ಕಷ್ಟ. ಅಬೌಟ್ 26,000 ಮೇಲೆ ಟ್ರೇಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಮಾರ್ಕೆಟು. ವೆರಿ ಸ್ಲೋ ಕ್ಯಾಂಡಲ್ಗಳು ಮೂವ್ ಆಗ್ತಿದೆ ಅಂದರೆ ಅಷ್ಟು ಫಾಸ್ಟ್ ಪ್ರೀಮಿಯಮ್ ಮೂವ್ ಆಗೋದಿಲ್ಲ. ಬಟ್ ತುಂಬ ಸ್ಟೂಡೆಂಟ್ಸ್ಗಳು ಮೆಸೇಜ್ ನೋಡಿದೆ, ಟುಡೇ ಯು ಗಾಸ್ ಗಾಟ್ ಇಟ್ ಟ್ರೇಡ್ಸ್ ಆನ್ 38% ಲೆವೆಲ್. ಎಸ್, ಐ ಅಗ್ರಿ. ನಾನು ಇದ್ದಿದ್ರು ಕೂಡ ಎಕ್ಸಾಕ್ಟ್ಲಿ 38%ಅಲ್ಲಿ ಯಾಕೆ ಟ್ರೇಡ್ ಮಾಡ್ತಿದೆ ಅನ್ನೋದು ನಾನು ನಿಮಗೆ ಗೈಡ್ ಮಾಡ್ತೀನಿ. ಮತ್ತು ಈ ವಿಡಿಯೋದಲ್ಲಿ ನಿಮಗೆ ಈ ಮಂತಿಂದು P&L ಬಗ್ಗೆನೂ ಆಗ್ತೀನಿ. ರೀಸನ್ ಇಷ್ಟೇ, 31 ಡಿಸೆಂಬರು ಕ್ಲೋಸ್ ಇಟ್ ಅಪ್. ನೆಕ್ಸ್ಟ್ ಜಾನ್ವರಿ ಥಿಂಗ್ಸು ನಾಳೆಯಿಂದ ಫುಲ್ ಪ್ಲಡ್ಜ್ ಆಗಿ ನಾನು ಕೂಡ ಟ್ರೇಡಿಂಗ್ನ ಕಂಪ್ಲೀಟಾಗಿ ಮಾಡ್ತೀನಿ. ಸೊ ಈ ಮಂತಲ್ಲಿ ಲಾಸ್ಟ್ 1.5 ವೀಕಲ್ಲಿ ಏನೂ ಅಷ್ಟೊಂದೇನು ಟ್ರೇಡ್ಸ್ ಆಗಿಲ್ಲ. ದಟ್ಸ್ ಓಕೆ. ಸಮ್ಟೈಮ್ ಏನಾಗುತ್ತೆ, ಇಯರ್ ಎಂಡ್ ಬಂದಾಗ ಲಾಸ್ ಮಾಡ್ಕೊಳ್ಳೋದ್ರ ಬದಲು ಇರೋದ್ರಲ್ಲಿ ಆರಾಮ್ಸೆ ಕ್ಲೋಸ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಸೊ ಇವತ್ತು ನನಗೆ ಎಲ್ಲಿ ಟ್ರೇಡ್ ಇತ್ತು ಏನಿತ್ತು ಅದನ್ನು ನಾನು ನಿಮಗೆ ಆಮೇಲೆ ಗೈಡ್ ಮಾಡ್ತೀನಿ. ಫಸ್ಟ್ ಲೆಟ್ಸ್ ಇಟ್ ಆನ್ ಟುಡೇಸ್ ಪ್ರಾಫಿಟ್ ಆರ್ ಲಾಸ್. ಸೊ ಟುಡೇ ನೋ ಆರ್ಡರ್ಸ್, ನೋ ಪೊಸಿಷನ್. ಓಕೆನಾ? ಸೊ ಎರಡೂ ಇಲ್ಲ, ಆರ್ಡರ್ಸು ಕೂಡ ಇಲ್ಲ, ಪೊಸಿಷನ್ಸ್ ಕೂಡ ಇಲ್ಲ. ಏನಕ್ಕೆ ಅಂದರೆ ಇವತ್ತು ಟ್ರೇಡ್ ಮಾಡಿಲ್ಲ ಅಂದರೆ ಎಲ್ಲಿಂದ ಇರುತ್ತೆ ನಿಮಗೆ ಅಲ್ವಾ? ಸೊ ದಟ್ಸ್ ಇಂಪಾರ್ಟೆಂಟ್. ಲೆಟ್ಸ್ ರಿಫ್ರೆಶ್ಮೆಂಟ್ ಡನ್, ಕ್ಲೋಸ್ ಇಟ್ ಅಪ್. ಸೊ ಮತ್ತೆ ಟ್ರೇಡ್ ಮಾಡೋದಿಲ್ಲ, ಕ್ಲೋಸ್ ಮಾಡ್ತೀನಿ. ಸೊ ಇದು ಈ ಮಂತಿಂದು ನಂದು ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ನೀವು ನೋಡೋದಾದರೆ, ಈ ಮಂತಲ್ಲಿ ನಾನು ದುಡಿದಿರೋದೆಷ್ಟು, ಕಳ್ಕೊಂಡಿರೋದೆಷ್ಟು ಎರಡೂ ನೀವು ಅರ್ಥ ಮಾಡ್ಕೊಳ್ಳಿ. ಟೋಟಲ್ಲು ಆಲ್ಮೋಸ್ಟ್ 17 ದಿನದಲ್ಲಿ ಒಂದು ಲಾಸು. ಸೊ ಈ ವೀಕಲ್ಲಿ ಲಾಸ್ಟ್ 2 ವೀಕ್ಸಲ್ಲಿ ನೀವು ನೋಡೋದಾದರೆ ನಮ್ಮದು ಏನೂ ಟ್ರೇಡ್ಸೇ ಮಾಡಿಲ್ಲ ನಾನು. ಸೊ ಇಟ್ ಈಸ್ ದ ಡಿಫಿಕಲ್ಟ್. ಯಾಕೆಂದರೆ ನೀವು ಟ್ರೇಡ್ ಮಾಡಿಲ್ಲ ಅಂದಾಗ ನಿಮಗೆ ಅರ್ಥ ಮಾಡ್ಕೊಬೇಕು ನಮ್ಮ ಸಿಚುವೇಶನ್ಸ್ ಏನಿದೆ ಅದಕ್ಕಿಂತ ಪ್ರೀವಿಯಸ್ಸಲ್ಲಿ 5, 10, 14 ಟ್ರೇಡ್ಸ್ ಕಂಟಿನ್ಯೂಸ್ ವಿನ್ ಆಗಿದ್ದೀನಿ, ವಿತೌಟ್ ಲಾಸ್ ವಿನ್ ಆಗಿದ್ದೀನಿ. ಸೊ ದಟ್ಸ್ ಓಕೆ, ನೋ ಪ್ರಾಬ್ಲಮ್ಸ್. 1 ವೀಕಲ್ಲಿ ನೀವು ಟ್ರೇಡ್ ಮಾಡಲಿಲ್ಲ, ಇದು ಮಾಡ್ಕೊಳ್ಳಿಲ್ಲ ಅಂದರೆ ಏನೂ ಸಮಸ್ಯೆ ಆಗೋದಿಲ್ಲ. ಸೊ ಡಿಸೆಂಬರ್ ಮಂತ್ ಆಗಿರೋದ್ರಿಂದ ಟ್ರೇಡಿ ಮೇಡಿ ಇದ್ದೇ ಇರುತ್ತೆ. ಮಾರ್ಕೆಟು ಸೈಡ್ ವೇಸ್ ಕೂಡ ಇರುತ್ತೆ, ವಾಲಟೈಲ್ ಕೂಡ ಇರುತ್ತೆ, ಎಲ್ಲ ಇರುತ್ತೆ. ಸೊ ಟೋಟಲಿ ನನ್ನ ಅಕೌಂಟಿಗೆ 99K ಪ್ರಾಫಿಟ್ ಕೂಡ ಕ್ರೆಡಿಟ್ ಮಾಡ್ಕೊಂಡಿದ್ದೀನಿ. ಇವಾಗ ಜಸ್ಟ್ ನಾನು ಅದನ್ನು ವಿಡ್ರಾ ಕೂಡ ಹಾಕಿ ಕ್ಲೋಸ್ ಮಾಡ್ತೀನಿ. ಏನಕ್ಕೆ ಅಂದರೆ ನಾಳೆಯಿಂದ ಫ್ರೆಶ್ ಥಿಂಗ್ಸ್ ಥರನೇ ನ್ಯೂ ಇಯರ್ಗೆ ಸ್ಟಾರ್ಟ್ ಮಾಡೋಣ ಅಂತ, ಹಾಗಾಗಿನೇ. ಸೊ ಇದು ನಂದು ಈ ಮಂತಿಂದು ಪ್ರಾಫಿಟ್ ಆರ್ ಲಾಸು. ಆಲ್ವೇಸ್ ನಾನು ನಿಮಗೆ ಎವ್ರಿ ಮಂತ್ ಹೇಳ್ತೀನಿ, ನೀವು ಅದರಲ್ಲಿ ಎಷ್ಟು 1 ಲಕ್ಷ ದುಡ್ಕೊಂಡ್ರೂ 10,000 ದುಡ್ಕೊಳ್ಳಿ, ಇಲ್ಲ 1 ಲಕ್ಷ ದುಡ್ಕೊಳ್ಳಿ, ಇಲ್ಲ 1 ಲಕ್ಷ ದುಡ್ಕೊಳ್ಳಿ, ಎಷ್ಟಾರು ದುಡೀರಿ, ಜೆನ್ಯೂನಾಗಿ ಆರಾಮ್ಸೆ ದುಡ್ಕೊಳ್ಳಿ. ಏನಂದರೆ ಇನ್ನೊಬ್ಬರಿಗೆ ನೀವು ನಿಮ್ಮ ಅಕೌಂಟ್ ಹ್ಯಾಂಡ್ಲಿಂಗ್ ಕೊಡೋದು, ಇಲ್ಲ ಇನ್ನೊಬ್ಬರಿಗೆ ಕಾಲ್ ಸಪೋರ್ಟ್ ಆ್ಯಂಡ್ ಕಾಲ್ ಟಿಪ್ಸ್ ಕೊಡಿ ಅಂತ ಇದು ಮಾಡೋದು, ಅದರಿಂದ ಯಾವುದ್ರಲ್ಲೂ ನೀವು ಟ್ರೇಡರ್ ಆಗೋದಿಲ್ಲ. ಇಫ್ ಯು ಆರ್ ಬಿಕಮ್ ಎ ಟ್ರೇಡರ್, ಯು ಆಲ್ವೇಸ್ ನಿಮ್ಮ ಓನ್ ಎಫರ್ಟ್ ಹಾಕಿ. ಬಿಕಾಸ್ ನೀವು ಹಾಕ್ತಿರೋ ಮನಿ ಬಂದು ನಿಮ್ಮ ಹಾರ್ಡ್ ಅರ್ನಿಂಗ್ ಅಂದಾಗ ನೀವು ಯಾಕೆ ನಿಮ್ಮ ಜುಟ್ಟನ್ನ ಇನ್ನೊಬ್ರು ಕೈ ಕೊಡ್ತೀರಾ? ಸೊ ನೀವೇ ಟ್ರೇಡ್ ಮಾಡಿ, ಕಲೀರಿ. ಟೈಮ್ ಹಿಡಿಯುತ್ತೆ, ಕಲೀಲಿಕ್ಕಿಲ್ಲ ಅಂತ ಹೇಳೋದಿಲ್ಲ. ನೀವು ಒಂದೇ ದಿನಕ್ಕೆ ಬಂದು ನಾಳೆ ಬೆಳಗ್ಗೆನೇ ನಾನು 1 ತಿಂಗಳಿಗೆ 1 ಲಕ್ಷ ದುಡ್ಕೊಳ್ತೀನಿ ಅಂತ ಸುಳ್ಳದು, ರಾಂಗು. ಓಕೆನಾ? ಸೊ ನೀವು ಅದನ್ನು ಅರ್ಥ ಮಾಡ್ಕೋಬೇಕು. ಎವ್ರಿ ಮಂತು ಸೇಮ್ ಇರೋದಿಲ್ಲ. ಈಗ ಲಾಸ್ಟು ನೀವು ನೋಡೋದಾದರೆ ನಾನು ಒಂದು 4-5 ಮಂತ್ಸಲ್ಲಿ ಎವ್ರಿ ಮಂತ್ ಐ ಜಸ್ಟ್ ಮೇಕಿಂಗ್ ಕಾನ್ಸ್ಟೆಂಟಾಗಿ 1.5 ಲ್ಯಾಕ್ ಈಸಿಯಾಗಿ ಮಾಡ್ಕೊಳ್ತೀನಿ. ಈ ಮಂತು 1 ಲ್ಯಾಕ್ ರುಪೀಸ್ ಮಾಡಿದ್ದೀನಿ. ದಟ್ಸ್ ಓಕೆ, ಐ ಆಮ್ ಹ್ಯಾಪಿ. 50,000 ಮಿಸ್ ಆಗಿದೆ ಅನ್ನೋದು ನನಗೆ ಇಂಪಾರ್ಟೆಂಟ್ ಅಲ್ಲ ಇಲ್ಲಿ. ಸೊ ಕನ್ಸಿಸ್ಟೆನ್ಸಿ ಅನ್ನೋದು ಇಂಪಾರ್ಟೆಂಟು. ಕನ್ಸಿಸ್ಟೆನ್ಸಿಯಾಗಿ 1 ಲಕ್ಷ ರೂಪಾಯಿ ಯಾರೂ ಕೊಡೋದಿಲ್ಲ, ಅರ್ಥ ಮಾಡ್ಕೊಳ್ಳಿ. ನೀವಿಲ್ಲಿ ನೀವು ಜಾಬ್ ಮಾಡ್ತೀನಿ ಅಂದ್ರೂ ಆಬ್ವಿಯಸ್ಲಿ ನೀವು 9 to 5 ವರ್ಕ್ ಮಾಡಲೇಬೇಕು. ದೆನ್ ಯು ವಿಲ್ ಗೆಟ್ ಇಟ್. ಎಸ್, ಅಫ್ಕೋರ್ಸ್ ಇವಾಗಿನ ಮಾರ್ಕೆಟಲ್ಲಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ಗೆ 1 ಲ್ಯಾಕ್ ರುಪೀಸ್ ಸ್ಯಾಲ್ರಿ ಈಸ್ ನಾರ್ಮಲ್ ನಾವು. ಓಕೆನಾ? ನಾರ್ಮಲ್ 1 ಲಕ್ಷ ಸಿಗ್ತಾ ಇದೆ ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಅಂದರೆ ಇಟ್ ಈಸ್ ನಾರ್ಮಲ್. ನಾನು ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಐ ಗೆಸ್ ಒಂದು 5 to 10 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರೋರಿಗೆ 1 ಲಕ್ಷ ಸಿಗುತ್ತೆ, ಇಲ್ಲ ಅಂತ ಹೇಳೋದಿಲ್ಲ. ಸೇಮೇ ನಾನು ಟ್ರೇಡಿಂಗಲ್ಲಿ ಕೂತ್ಕೊಂಡು ಐ ಆಮ್ ಮೇಕಿಂಗ್ ದಟ್ 1 ಲ್ಯಾಕ್ ರುಪೀಸ್ ವಿತ್ ಮೈ ಫ್ರೀಡಮ್. ಸೊ ನಾನು ಆರಾಮ್ಸೆ ಎಲ್ಲಿ ಬೇಕಲ್ಲಿ ಹೋಗ್ತೀನಿ, ಬರ್ತೀನಿ. ನನಗೆ ಟ್ರೇಡ್ಗೆ ಕಂಫರ್ಟಬಲ್ ಇತ್ತ ಟ್ರೇಡ್ ಮಾಡ್ತೀನಿ, ಇವತ್ತು ಕಂಫರ್ಟಬಲ್ ಇಲ್ಲ ಟ್ರೇಡ್ ಮಾಡಿಲ್ಲ. ಓಕೆನಾ? ಸೊ ಕಂಫರ್ಟಬಲ್ ಇದ್ದು ಟ್ರೇಡ್ ಮಾಡಿದ್ರೆ ಆರಾಮ್ಸೆ ಯು ಕ್ಯಾನ್ ಮೇಕ್ ದ ಮನಿ, ರೈಟ್? ಅದರಲ್ಲಿ ಏನಿದೆ? ಸೊ ಆಲ್ವೇಸ್ ಯು ಮೇಕ್ ಶೋರ್ ಮಾರ್ಕೆಟ್ನ ನೋಡವೇ. ಇಷ್ಟೂ ನಾನು ನಿಮಗೆ ಟ್ರೇಡ್ ಮಾಡಿ ಕಲಿಸ್ತಾ ಇದ್ದೀನಲ್ಲ. ಸೊ ನಾನು ಎಲ್ಲ ವಿಡಿಯೋದಲ್ಲೂ ಹೇಳ್ತೀನಿ, ಏನು? ನೋ ಕಾಲ್ ಟಿಪ್ಸ್. ಸ್ಟಿಲ್ ಯು ಗೈಸ್ ಮೆಸೇಜಸ್ ಮೀ ಕಾಲ್ ಟಿಪ್ಸ್ ಕೊಡಿ ಅಂತ. ನಾನು ಕೊಡೋದಿಲ್ಲ ಅಂತ ನಿಮಗೆಲ್ಲ ವಿಡಿಯೋದಲ್ಲೂ ಹೇಳಿರ್ತೀನಿ.
ಅದು ಗೊತ್ತಿರೋದೇ. ಸೆಕೆಂಡು, ನಿಮಗೆ ಆಲ್ವೇಸ್ ಹೇಳ್ತೀನಿ, ಫಾಲೋ ಒನ್ ರೂಲ್, ಒನ್ ಇಂಡಿಕೇಟರ್, ಒನ್ ರೂಲ್. ಸೊ ಒನ್ ಇಂಡಿಕೇಟರ್ ಏನು ಮಾಡುತ್ತೆ, ನಿಮ್ಮನ್ನ ಆಲ್ವೇಸ್ ಪ್ರಾಫಿಟಬಲ್ ಟ್ರೇಡರ್ ಮಾಡುತ್ತೆ. ಒನ್ ಇಂಡಿಕೇಟರು ನಾನು ಫಾಲೋ ಮಾಡೋದು ಫಿಬ್ನಾಶಿ ಬಿಟ್ಟರೆ ಬೇರೆ ಇನ್ನೇನು ಫಾಲೋ ಮಾಡೋದಿಲ್ಲ. ಥರ್ಡು, ಫಿಕ್ಸ್ ಯುವರ್ ಕ್ವಾಂಟಿಟಿ. ಫಿಕ್ಸ್ ಮಾಡ್ಕೊಳ್ಳಿ, ಕ್ವಾಂಟಿಟಿನ ಫಿಕ್ಸ್ ಮಾಡ್ಕೊಳ್ಳೋದನ್ನು ಕಲೀರಿ. ಈಗ ನಾನು ಎವ್ರಿ ಡೇ ನಾನು ನಿಮಗೆಲ್ಲ ವಿಡಿಯೋದಲ್ಲೂ ಹೇಳ್ತೀನಿ, ಐ ಟ್ರೇಡ್ ಇಟ್ ಅನ್ 1075. ಸೊ ನಾನು ಇವತ್ತಿಂದ ಅದು ಚೇಂಜ್ ಆಗುತ್ತೆ. ಏನಕ್ಕೆ ಅಂದರೆ, ಬಿಕಾಸ್ ಅರ್ಲಿಯರ್ 75 ಕ್ವಾಂಟಿಟಿ ಇತ್ತು, ನೌ ಇಟ್ಸ್ ಬಿಕಮ್ 65 ಕ್ವಾಂಟಿಟಿ. ಸೊ 65 ಕ್ವಾಂಟಿಟಿ ಪ್ರಕಾರ 1000ಗೆ ಎಷ್ಟು ಬರುತ್ತೆ, ಸೊ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸಪೋಸ್ ಈಗ ನಾನು 65 ಕ್ವಾಂಟಿಟಿ ಹಾಕ್ತೀನಿ ಅಂದರೆ, ಸೊ 65 ಇಂಟು ಆಲ್ಮೋಸ್ಟು ಒಂದು 15 ಲಾಟ್ ಅಂದರೆ 975. ಸೊ ಇವಾಗ ನನಗೇನಾಗ್ತಿತ್ತು, 16 ಲಾಟ್ ಹಾಕ್ತೀನಿ. ಸೊ ನಾಳೆಯಿಂದ ನಾನು ಟ್ರೇಡ್ ಎಷ್ಟು ಮಾಡ್ತೀನಿ, 1075 ಇರೋದನ್ನು ಐ ವಿಲ್ ಟ್ರೇಡ್ ಇಟ್ ಆನ್ 1040. ಸಿಂಪಲ್, 1040 ಕ್ವಾಂಟಿಟಿ ಟ್ರೇಡ್ ಮಾಡ್ತೀನಿ. ಇಟ್ ಮೀನ್ಸ್ ನನಗೆ 65 ಆಗಲಿ, ಇಲ್ಲ 75 ಆಗಲಿ, ಇಲ್ಲ 50 ಆಗಲಿ, ನನಗೇನು ಹೆಚ್ಚಿಗೆ ಡಿಫ್ರೆನ್ಸ್ ಆಗೋದಿಲ್ಲ. ನನ್ನ ಕ್ವಾಂಟಿಟಿ ಈಸ್ ಫಿಕ್ಸ್. ನಾನು ಇದರ ಲಾಸ್ ಆದರೂ ಸೇಮ್ ಕ್ವಾಂಟಿಟಿನ ಟ್ರೇಡ್ ಮಾಡ್ತೀನಿ, ಪ್ರಾಫಿಟ್ ಆದರೂ ಕೂಡ ಸೇಮ್ ಕ್ವಾಂಟಿಟಿನ ಟ್ರೇಡ್ ಮಾಡ್ತೀನಿ. ಸೊ ಹಾಗಾಗಿನೇ ನಾನು ಒಂದು ಪ್ರಾಫಿಟಬಲ್ ಟ್ರೇಡರ್ ಆಗಲಿಕ್ಕೆ ಸಾಧ್ಯ ಆಗಿದ್ದು ಅದೇ ರೀಸನಿಂದ, ಬಿಕಾಸ್ ನಾನು ಕ್ವಾಂಟಿಟಿ ಫಿಕ್ಸ್ ಇದ್ದೀನಿ. ಸೊ ನಿಮ್ಗಳೇನು ಮಾಡ್ತೀರಾ, ದಿನ ಒಂದೊಂದು ಥರದ ಕ್ವಾಂಟಿಟಿನ ಟ್ರೇಡ್ ಮಾಡ್ತೀರಾ. ಫೋರ್ತು, ಸೊ ನಿಮ್ಗಳಿಗೆ ಒಂದು ಅರ್ಥ ಮಾಡ್ಕೊಬೇಕಾಗಿರೋದು, ಸೊ ನೀವು ಆಲ್ವೇಸ್ ಯು ಥಿಂಗ್ಸ್ ಲೈಕ್ ಮಾರ್ಕೆಟಲ್ಲಿ ನಮಗೆ ದಿನಕ್ಕೆ ಈಗ ಎನಿವೇರ್ಸ್ ಎಲ್ಲಿ ಯೂಟ್ಯೂಬಲ್ಲಿ ಅಲ್ಲಿ ನೋಡಿದರೆ ನಿಮ್ಗೆ ಆಲ್ವೇಸ್ ಫೀಲ್ ಆಗೋದು ಈ 1:1 ರೇಷ್ಯೂ, 1:2 ರೇಷ್ಯೂ, 1:10 ರೇಷ್ಯೂ. ಸೊ ಇದನ್ನೇ ನೋಡ್ತೀರಾ ನೀವು. ಡೋಂಟ್ ಎಕ್ಸ್ಪೆಕ್ಟ್, ಇಫ್ ಯು ಆರ್ ಇಂಟ್ರಾಡೇ ಟ್ರೇಡರ್, ಆಪ್ಷನ್ ಬೈಯರ್, ಯು ಆಲ್ವೇಸ್ ಟ್ರೇಡ್ ಇಟ್ ಫಾರ್ 1:1. ಸೊ ನನ್ನ ಸ್ಟೂಡೆಂಟ್ಸಿಗೆ ಕಲಿಸೋದು ನಾನು ಅದನ್ನೇ, ಟ್ರೈ ಟು ಟ್ರೇಡ್ ಇಟ್ ಆನ್ 1:1. ಡೋಂಟ್ ಥಿಂಕ್ ಇಟ್ ಫಾರ್ 1:5, 1:6. ಅದೆಲ್ಲ ಸ್ವಿಂಗ್ ಟ್ರೇಡಿಂಗಲ್ಲಾಗುತ್ತೆ. ಆಪ್ಷನ್ ಟ್ರೇಡಿಂಗಲ್ಲಿ 1:5, 1:6 ಹೇಳೋದು ತುಂಬ ಈಸಿ. ಈಗ ನಾನು ನನ್ನ ಸ್ಟೂಡೆಂಟ್ಸ್ಗೆ ಹೇಳ್ತೀನಿ, ಟೇಕ್ ಇಟ್ ಪ್ರಾಫಿಟ್ ಆಸ್ 10 ಪಾಯಿಂಟ್ಸ್, 10 to 12 ಪಾಯಿಂಟ್ಸ್, ಲಾಸ್ ಆಲ್ಸೋ 10 to 12 ಪಾಯಿಂಟ್ಸ್. ಓಕೆನಾ? ಸೊ ಲಾಸ್ನು ಏನು ಹೇಳ್ತೀನಿ, ಲಾಸ್ ಆಲ್ಸೋ 10 to 12 ಪಾಯಿಂಟ್ಸ್ ಅಂತ ಹೇಳ್ತೀನಿ ಸ್ಟೂಡೆಂಟ್ಸ್ ಕೂಡ. ಬಟ್ ಅಲ್ಲಿ ಸಮಸ್ಯೆ ಏನು ಗೊತ್ತಾ, ಇಲ್ಲಿ ನಿಮಗೆ ಇಲ್ಲಿ ಈಗ ನಾನು ಅದನ್ನು ಏನು ಹೇಳ್ಬೋದು, ಐ ಕ್ಯಾನ್ ಸೇ ಇಟ್ ಲೈಕ್ 1:2 ಟಾರ್ಗೆಟ್ ನಿಮ್ಮದು. ಅಂದರೆ ಏನಂದರೆ, ಲೈಕ್ ನೀವು 10 to 12 ಪಾಯಿಂಟ್ಸು ಪ್ರಾಫಿಟ್ ತೊಗೊಳ್ಳಿ, ಸೊ ಲಾಸು ನೀವು ಓನ್ಲಿ 6 ಪಾಯಿಂಟ್ಸ್ ಕೊಡಿ ಅಂತ. ಡು ಯು ಥಿಂಕ್ ಇಟ್ ಈಸ್ ಪಾಸಿಬಲ್? 6 ಪಾಯಿಂಟ್ಸ್ ನಿಫ್ಟಿಯಲ್ಲಿ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ಟ್ರೇಡ್ ಮಾಡೋಕ್ಕಾಗತ್ತಾ? ವೆರಿ ಡಿಫಿಕಲ್ಟ್, ಬಿಕಾಸ್ ಸ್ಟಾಪ್ ಲಾಸ್ ಈಸಿಯಾಗಿ ಹಿಟ್ ಆಗುತ್ತೆ ನಿಮ್ಗೆ ಅದು. ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ 1:1, 1:2 ಲೈನ್ ಹಾಕಿ ತೋರಿಸೋದು ಯೂಟ್ಯೂಬಲ್ಲಿ ತುಂಬ ಈಸಿ. ಇಲ್ಲಿಂದ ಇಲ್ಲಿ ತನಕ ನಾನು ಟ್ರೇಡ್ ಮೂವ್ ಆಯಿತು ಅಂತ. ನೀವು ಆ ಟ್ರೇಡ್ನ ಟ್ರೇಡ್ ಮಾಡ್ತೀರಾ, ಅದು ಇಂಪಾರ್ಟೆಂಟು. ಯಾರು ನಿಮಗೆ ತೋರಿಸ್ತಿರ್ತಾರಲ್ಲ ಅವ್ರುಗಳನ್ನ ಕೇಳಿ, ನೀನು ಆ ಟ್ರೇಡ್ ತೊಗೊಂಡು ತೋರಿಸ್ತಿದೆ ಅಂದರೆ ಪ್ರಾಫಿಟ್ ಆಗಿದೆ, ಲಾಸ್ ಆಗಿದೆ, ತೋರ್ಸಪ್ಪ, ನೀನು ಇಲ್ಲಿಂದಲೇ ಟ್ರೇಡ್ ಮಾಡಿದ್ದೀನಿ ಅನ್ನೋದನ್ನು ತೋರಿಸು. ದಟ್ಸ್ ಇಂಪಾರ್ಟೆಂಟ್. ಸೊ ಆಲ್ವೇಸ್ ಇಫ್ ಎನಿಬಡಿ ಮೇಕಿಂಗ್ ಪ್ರಾಫಿಟ್ಸ್ ಆರ್ ಲಾಸ್, ಅವ್ರಿಗೆ ಆಲ್ಮೋಸ್ಟ್ ಅವ್ರದ್ದು ರಿಸ್ಕ್ ರಿವಾರ್ಡ್ ಕೇಳಿ, ಯಾರೇ ಪ್ರಾಫಿಟಬಲ್ ಟ್ರೇಡರ್ ಇದ್ರೂ ಆಲ್ವೇಸ್ ದೇ ಸೇಟ್ ಟ್ರೈ ಟು ಕ್ಯಾಪ್ಚರ್ 1:1. ಸೊ 1:1 ಮಾರ್ಕೆಟಲ್ಲಿ ನಿಮ್ಮನ್ನು ಸೇವ್ ಮಾಡುತ್ತೆ, ಅರ್ಥ ಮಾಡ್ಕೊಳ್ಳಿ. ಇದು ತುಂಬಾ ಇಂಪಾರ್ಟೆಂಟು. ನೀವು ಅಲ್ಲಿ ತನಕ 1:1 ಮಾರ್ಕೆಟ್ನ ಮೈಂಡ್ಸೆಟ್ ನೀವು ಅರ್ಥ ಮಾಡ್ಕೊಳ್ಳಲ್ಲ, ಅಲ್ಲಿ ತನಕ ನೀವು ಟ್ರೇಡರ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಓಕೆನಾ? ಸೊ ಇದು ನನಗೆ ಇದು ಪ್ರಾಫಿಟಬಲ್ ಟ್ರೇಡರ್ ಕಾನ್ಸೆಪ್ಟ್ ಏನಿದೆ ಇದ್ರ ಬಗ್ಗೆ, ಪ್ಲಸ್ ಇದು ಮಂತ್ ಎಂಡ್ ವಿಡಿಯೋದು. ಲೆಟ್ಸ್ ಕ್ಲೋಸ್ ಇಟ್ ಅಪ್. ನೋ ಮೋರ್ ಟ್ರೇಡ್ಸ್ ಟುಡೇ. ಫರ್ದರ್ ಮತ್ತೆ ಟ್ರೇಡ್ ಮಾಡಲಿಕ್ಕೆ ಹೋಗೋದಿಲ್ಲ ನಾನು ಕೂಡ. ಕ್ಲೋಸ್ ದ ಕನ್ಸೋಲ್. ಡನ್. ಓಕೆ, ಸೊ ನೌ ಐ ವಿಲ್ ಗೈಡ್ ಯು ದ ಮಾರ್ಕೆಟ್ ಮೂಮೆಂಟ್ ಹೇಗಾಗ್ತಿದೆ ಅಂತ. ಇವಾಗ ನೋಡಿ, ಮಾರ್ಕೆಟಲ್ಲಿ ಈ 3 ಕ್ಯಾಂಡಲಲ್ಲಿ ಎಷ್ಟು ಫಾಸ್ಟ್ ಪ್ರೀಮಿಯಮ್ ಮೂವ್ ಆಗಿರುತ್ತೆ ಅಂದರೆ, ನೀವು ಇಲ್ಲಿಂದ ಹೋಲ್ಡ್ ಮಾಡಿದರೂ ಅಷ್ಟು ಫಾಸ್ಟ್ ಪ್ರೀಮಿಯಮ್ ಮೂವ್ ಆಗಿರಲ್ಲ, ಅಷ್ಟು ಫಾಸ್ಟ್ ಪ್ರೀಮಿಯಮ್ ಈ 3 ಕ್ಯಾಂಡಲಲ್ಲಿ ಮೂವ್ ಆಗಿರುತ್ತೆ. ಯಾಕೆ ಈ 3 ಕ್ಯಾಂಡಲಲ್ಲಿ ಅಷ್ಟು ಫಾಸ್ಟ್ ಪ್ರೀಮಿಯಮ್ ಮೂವ್ ಆಗಿರುತ್ತೆ? ಸೊ ಸ್ಟೂಡೆಂಟ್ಸ್ಗೆ ಆ್ಯಂಡ್ ಒನ್ ಮೋರ್ ಥಿಂಗು, ನಾನು ಇಂಡಿಕೇಟರ್ನ ಸಮ್ ಮೋರ್ ಅಪ್ಡೇಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ, ಇವತ್ತೇನು ಟೈಮ್ ಸಿಕ್ಕಿದ್ರೆ ಇಂಡಿಕೇಟರ್ನ ಅಪ್ಡೇಟ್ ಮಾಡಿದರೆ ಐ ವಿಲ್ ಅಪ್ಡೇಟ್ ಯು ಗೈಸ್. ಓಕೆನಾ? ಸೊ ಸಮ್ ಮೋರ್ ಇಂಡಿಕೇಟರ್ನ ಇದರಲ್ಲಿ ಸೇಮ್ ಲಾಜಿಕಲ್ಲೇ ಸಮ್ ಲೈನ್ಸ್ಗಳನ್ನ ನಿಮಗೆ ಕೆಲವ್ರು ಕೇಳ್ತಿದ್ರು, ಸರ್ ನನಗೆ ಹೈಡ್ ಮಾಡೋದು ಮತ್ತು ಆ್ಯಡ್ ಮಾಡೋದು ಎರಡೂ ಲೈನ್ಸ್ ಆಪ್ಷನ್ ಕೊಡಿ ಅಂತ. ಸೊ ಕೆಲವರು ಲೈಕ್ ಏನಂದರೆ ಟ್ರೂ ಆರ್ ಫಾಲ್ಸ್ ಆಪ್ಷನ್ ಅಂತ ಬರುತ್ತೆ, ಅದನ್ನು ನಾನು ಮಾಡಬೇಕಾದ್ರಲ್ಲಿ ಕೋಡಿಂಗಲ್ಲಿ. ಅದರಿಂದ ಏನಾಗುತ್ತೆ, ನಿಮಗೆ ಮಾರ್ಕೆಟಲ್ಲಿ ಈಗ 0 ಲೈನ್ ನಾನು ಹೈಡ್ ಮಾಡ್ಕೋಬೋದು, ಓನ್ಲಿ 0.236 ಇಟ್ಕೊಬೋದು, ಆ ಥರದ್ದು ಅದೊಂದು ಆಪ್ಷನ್ ಅಪ್ಡೇಟ್ನ ನಾನು ಇವತ್ತು ಆದರೆ ನಾನು ರೋಲ್ ಓವರ್ ಮಾಡಿಕೊಡ್ತೀನಿ ನಿಮಗೆ. ಓಕೆನಾ? ನ್ಯೂ ಇಯರಿಂದ ನಿಮಗೂ ಈಸಿ ಆಗುತ್ತೆ. ಸೊ ಯಾಕೆ ಈ ಕ್ಯಾಂಡಲ್ಗಳು ವೆರಿ ಫಾಸ್ಟ್ ಅಪ್ಸೈಡೆಡ್ ಮೂವ್ನ ಕೊಡುತ್ತವೆ ಕಂಪೇರ್ ಟು ಪ್ರೀವಿಯಸ್ ಇಷ್ಟು ದೊಡ್ಡ ಕ್ಯಾಂಡಲ್ ಅಲ್ಲಿ ಇಲ್ಲದೆ ಇರೋದು? ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಮಾರ್ಕೆಟಲ್ಲಿ ದಿಸ್ ವಾಸ್ ದ ಲಾಸ್ಟ್ ಶಾರ್ಪ್ ಸೆಲ್ಲಿಂಗ್ ಝೋನ್. ಮಾರ್ಕೆಟ್ ಹಿಟ್ಸ್ ದೇರ್ ಸ್ಟಾಪ್ ಲಾಸಸ್. ಇವತ್ತು ಮಾರ್ಕೆಟ್ ಅವ್ರ ಸ್ಟಾಪ್ ಲಾಸ್ ಹಿಟ್ ಮಾಡಿ ಮೇಲೆ ಹೋಗ್ತಿದೆ, ಪ್ಲಸ್ ನ್ಯೂ ಇಯರ್ಗೆ ಒಂದು ನ್ಯೂ ಮೈಂಡ್ ಸೆಟ್ ಥರ ಹೋಗ್ತಿದೆ. ಸೊ ಇಟ್ಸ್ ಅ ಕಂಪ್ಲೀಟ್ ರ್ಯಾಲಿ ಬೇಸ್ಡ್.
ಸೊ ಇವಾಗ ನಾನು ಆಪ್ಷನ್ ಪ್ರೀಮಿಯಮಲ್ಲಿ ಅದನ್ನು ತೋರಿಸ್ತೀನಿ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಸೊ ಏನಕ್ಕೆ ಆಪ್ಷನ್ ಪ್ರೀಮಿಯಮಲ್ಲಿ ಈಗ ಅದೇ ಕ್ಯಾಂಡಲ್ಸ್ಗಳು ಅಷ್ಟು ದೂರ ಯಾಕೆ ಫಾಸ್ಟಾಗಿ ಮೂವ್ ಆಗಿದ್ದಾವೆ ಅನ್ನೋದನ್ನು, ಓಕೆನಾ. ಸೊ ನಿಫ್ಟಿ 50 ಡಿಸೆಂಬರ್ ಇದೇನಿದು ಇನ್ನು ಡಿಸೆಂಬರ್ 30th ತೋರಿಸ್ತಿದೆ. ಡಿಸೆಂಬರ್ 6th ನೋಡೋಣ, ಓಕೆನಾ. ಬಿಕಾಸ್ 31st, ಓಕೆ. ಡಿಸೆಂಬರ್ ಅಲ್ಲಿಗೆ ಯಾವತ್ತಿದೆ ನಮಗೆ ನೆಕ್ಸ್ಟ್ ಎಕ್ಸ್ಪೈರಿ ಇರೋದು ಮಂಗಳವಾರ. ಸೊ ಮಂಗಳವಾರ ಅಂದರೆ ನಮಗೆ ಅದು ಎಲ್ಲಿಗೆ ತೋರಿಸ್ಬೇಕು, ಅದು ಆ್ಯಕ್ಚುಲಾಗಿ ನನಗೆ ತೋರಿಸ್ಬೇಕಾಗಿರೋದು ಎಷ್ಟು, ಮಂಗಳವಾರ ಟ್ಯೂಸ್ಡೇ, ಓಕೆ 6ನೇ ತಾರೀಕು ಕರೆಕ್ಟಾಗಿ ತೋರಿಸ್ತೈತೆ, ನಾನೇ ಮಿಸ್ ಮಾಡ್ಕೊಂಡಿದ್ದೀನಿ. ಓಕೆ ಫೈನ್. ಸೊ ಇಲ್ಲಿ ಕಾಲ್ ಸೈಡಲ್ಲಿ ಲೈಕ್ ನಿಮಗೆ ಇವಾಗ ಪ್ರೀಮಿಯಮ್ ಮೂವ್ ಆಗ್ತಿರೋದು ಎಲ್ಲಿ ಮೂವ್ ಆಗ್ತಿದೆ, ನಿಫ್ಟಿ 26,050 ನೋಡೋಣ, ಓಕೆನಾ. ಕಾಲು 26,050. ಸೊ ಇವಾಗ ನಾನು ನಿಮಗೆ ಹೇಳಿದ್ನಲ್ಲ, ಮಾರ್ಕೆಟಲ್ಲಿ ಇಲ್ಲಿಂದ ಮೂವ್ ಆಗದಿರೋ ಪ್ರೀಮಿಯಮ್ ಅಲ್ಲಿ ಮೂವ್ ಆಗಿರುತ್ತೆ ಅಂತ, ಇದನ್ನೇ ಹೇಳೋದು ಎಕ್ಸ್ಪೀರಿಯನ್ಸ್ ಅಂತ. ಸೊ ಇಲ್ಲಿ ನಿಮಗೆ ಪ್ರೀಮಿಯಮ್ ಎಷ್ಟು ಮೂವ್ ಆಗಿದೆ, 150ಇಂದ 172, ಆಲ್ಮೋಸ್ಟ್ ಒಂದು 25 ಪಾಯಿಂಟ್ ಪ್ರೀಮಿಯಮ್ ಮೂವ್ ಆಗಿದೆ. 2 ಕ್ಯಾಂಡಲು 25 ಪಾಯಿಂಟ್ ಪ್ರೀಮಿಯಮ್ ಮೂವ್ ಆಗಿದ್ದಾವೆ. ಇಲ್ಲಿ ನಿಮಗೆ ಇಷ್ಟು ದೂರದಿಂದ ಹೋದ್ರೂ ಮಾರ್ಕೆಟಲ್ಲಿ ಅಷ್ಟು ಫಾಸ್ಟ್ ಪ್ರೀಮಿಯಮ್ ಮೂವ್ ಆಗಲ್ಲ. ಬಿಕಾಸ್ ಸ್ಮಾಲ್ ಕ್ಯಾಂಡಲ್ ಮಾಡಿಕೊಂಡು 1 ಗಂಟೆ ತೊಗೊಂಡಿದೆ, ಇದು 1-1.5 ಗಂಟೆ ತೊಗೊಂಡಿದೆ. ಬಟ್ ಇದು ವಿತಿನ್ 2 ಕ್ಯಾಂಡಲ್ಸಲ್ಲಿ ಮೂವ್ ಆಗಿದೆ. ಇದನ್ನೇ ಹೇಳೋದು ನಿಮಗೆ, ಲೈಕ್ ಮಾರ್ಕೆಟಲ್ಲಿ ಏನಕ್ಕೆ ನಮಗೆ ಮಾರ್ಕೆಟ್ ಇಲ್ಲಿಂದ ಮೂವ್ ಆದರೆ ಎಲ್ಲಿ ತನಕ ಸ್ಟ್ರೆಚ್ ಔಟ್ ಆಗುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಈ ಸ್ಟ್ರೆಚ್ ಔಟು, ಲುಕ್ ಅಟ್ ಇಟ್. ಮಾರ್ಕೆಟ್ ಆಲ್ರೆಡಿ ಶಾರ್ಪ್ ಸೆಲ್ಲರ್ಸ್ ಲೆವೆಲ್ನ ಬ್ರೇಕ್ಔಟ್ ಮಾಡ್ತಿದೆ. ಸೊ ನಾಳೆಗೆ ಈಸಿ ಆಗುತ್ತೆ ಮಾರ್ಕೆಟು, ಐ ನೋ ದಟ್. ಇವತ್ತು ಈಸಿ ಇತ್ತು ಮಾರ್ಕೆಟು, ಇಲ್ಲ ಅಂತಲ್ಲ. ಬಟ್ ಇವತ್ತು ನಮಗೆ ಟ್ರೇಡ್ ಮಿಸ್ ಆದಮೇಲೆ ಮತ್ತೆ ಟ್ರೇಡ್ ಮಾಡೋಕ್ಕೆ ಅದು ಮನ್ಸು ಕೂಡ ಆಗೋದಿಲ್ಲ ನನಗೆ. ಏನಕ್ಕೆ ಅಂದರೆ ಲೈಕ್ ಓವರ್ ಟ್ರೇಡಿಂಗ್ ಆಗುತ್ತೆ, ಮತ್ತು ನಮಗೆ ಟೈಮಿಂಗ್ಸ್ ಶಾರ್ಟೇಜ್ ಇರುತ್ತೆ. ಆಲ್ವೇಸ್ ಟೈಮಿಂಗ್ ಶಾರ್ಟೇಜ್ ಇದ್ದಾಗ ಟ್ರೇಡ್ ಹೇಗೆ ಮಾಡ್ತೀರಾ ಅಲ್ವಾ. ಸೊ ನಿಮಗೆ ಟೈಮಿಗೆ ಶಾರ್ಟೇಜ್ ಆಗ್ತೈತಪ್ಪ, ಇವತ್ತು ನನಗೆ ಟ್ರೇಡ್ ಸಿಗೋಲ್ಲ ಅಂದಾಗ ನೀವು ಎಲ್ಲಿಂದ ಟ್ರೇಡ್ ಮಾಡ್ತೀರಾ. ಸೇಮ್ ಥಿಂಗ್ ಇವತ್ತು ಆಗಿರೋದು. ಬಿಕಾಸ್ ಇಲ್ಲಿ ಟೈಮಿಂಗ್ ಶಾರ್ಟೇಜ್ ಇದೆ ಮಾರ್ಕೆಟಲ್ಲಿ ಇವತ್ತು. ಸೊ ಮಾರ್ಕೆಟಲ್ಲಿ ನಾವು ಎಲ್ಲಿ ಟ್ರೇಡ್ ಮಾಡಬೇಕು ಅಂದ್ರೂ ಟಫ್ ಆಗುತ್ತೆ. ಲುಕ್ ಅಟ್ ಇಟ್, ಎಷ್ಟು ಫಾಸ್ಟ್ ಮೂವ್ ಆಗ್ತಿದೆ, 177. ಓ ಮೈ ಗುಡ್ನೆಸ್, ಸೀರಿಯಸ್ಲಿ ಯಾರ್, ನಿಫ್ಟಿ ಈಸ್ ರಾಕಿಂಗ್ ನೌ. ಇವಾಗ ನೀವು ಆಪ್ಷನ್ಸ್, ಅದೇ ನಿಮಗೆ ಆಪ್ಷನ್ ಪ್ರೈಸ್ ಇಷ್ಟು ಫಾಸ್ಟಾಗಿ ಮೂವ್ ಆಗ್ತಿದೆ, ಸ್ಪಾಟ್ ಪ್ರೈಸ್ ಲೆವೆಲ್ಗೆ ಮೂವ್ ಆಗ್ತಿದೆ. ಬಟ್ ನಿಮಗೆ ಅದೇ ಇದರಲ್ಲಿ ಲೈಕ್ ಬೆಳಗ್ಗೆಯಿಂದ ಮೂವ್ಮೆಂಟಲ್ಲಿ ಇಷ್ಟು ಫಾಸ್ಟ್ ಮೂವ್ಮೆಂಟ್ ಇರಲ್ಲ. ಸೊ ಹೋಪ್ ನಿಮಗೆ ಲಾಜಿಕ್ ಕೂಡ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಯಾಕೆ ಆಪ್ಷನ್ ಪ್ರೀಮಿಯಮ್ ಮೂವ್ ಆಗ್ತಿದೆ ಅನ್ನೋದು ಕೂಡ ಅರ್ಥ ಆಗಿದೆ ಅಂದ್ಕೊಳ್ತೀನಿ, ಓಕೆನಾ. ಸೊ ದಿಸ್ ಈಸ್ ದ ಥಿಂಗ್. ಸೊ ಇವತ್ತಿಂದು ಆ್ಯಕ್ಚುಲಿ ಟ್ರೇಡ್ ಮಿಸ್ ಆದರೂ ಐ ಆಮ್ ಹ್ಯಾಪಿ, ನೋ ಪ್ರಾಬ್ಲಮ್. ಈ ಮಂತಲ್ಲಿ ನಾನು 1 ಲಕ್ಷ ಟಾರ್ಗೆಟ್ ಇತ್ತು, 1 ಲಕ್ಷ ದುಡ್ಕೊಂಡಿದ್ದೀನಿ. ಅದಕ್ಕಿಂತ ಎಕ್ಸ್ಪೆಕ್ಟೇಷನ್ ಮಾಡೋದೇನಿದೆ ನೋಡುವ. ನಾಳೆಯಿಂದ ಮತ್ತೆ ನ್ಯೂ ಇಯರ್ ಲಾಜಿಕ್ ಪ್ರಕಾರ ಟ್ರೇಡ್ ಮಾಡೋಣ. ಒಂದು ಇಶ್ಯೂ ಏನಂದರೆ ಆಲ್ ಟೈಮ್ ಹೈಗೆ ಬಂದಿದೆ ಮಾರ್ಕೆಟು. ಈ ಆಲ್ ಟೈಮ್ ಹೈಗೆ ಅಪ್ರೋಚ್ ಮಾಡಿ ಕೆಳಗಡೆ ಬಂದು ಅಗೇನ್ ನೆಕ್ಸ್ಟ್ ಅಪ್ರೋಚ್ ಮಾಡ್ತಿದೆ. ಐ ಗೆಸ್ ದಿಸ್ ಟೈಮ್ ಇಟ್ ವಿಲ್ ಬ್ರೇಕ್. ನನ್ನ ಪ್ರಕಾರ ಈ ಸಲ ಬ್ರೇಕ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ಅದು ಎಷ್ಟು ಸರಿನೋ ಎಷ್ಟು ಸುಳ್ಳು ನನಗಂತೂ ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ ಐ ಆಮ್ ಎ ಇಂಟ್ರಾಡೇ ಟ್ರೇಡರ್. ನನಗೆ ಮಾರ್ಕೆಟ್ ಎಲ್ಲಿ ಓಪನ್ ಆಗುತ್ತೆ ಅಷ್ಟೇ ಇಂಪಾರ್ಟೆಂಟು. ಇವತ್ತು ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆದಾಗಲೂ ಇಟ್ಸ್ ಕ್ಲಿಯರ್ ಕಟ್ಟಾಗಿ ಹೇಳಿದೆ. ಸ್ಟೂಡೆಂಟ್ಸ್ಗಳಿಗೆ ಏನು ಹೇಳಿದೆ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಇಟ್ಸ್ ಅ ಸಿಂಪಲ್ ಲಾಜಿಕ್ಕು. ಸೊ ನಮಗೆ ಬೆಳಗ್ಗೆ ಟ್ರೇಡ್ ಎಲ್ಲಿತ್ತು, ನಾನಿದ್ದಿದ್ರು ಎಲ್ಲಿ ಟ್ರೇಡ್ ಮಾಡ್ತಿದ್ದೆ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಇಲ್ಲಿ, ಓಕೆನಾ. ಲೆಟ್ಸ್ ಮೂವ್ ಆನ್. ಸೊ ಇವಾಗ ನಿಮಗೆ ಬೆಳಗ್ಗೆ ಆ್ಯಕ್ಚುಲಿ ಸ್ಟೂಡೆಂಟ್ಸಿಗೆ ಕ್ಲಿಯರಾಗಿ ಹೇಳಿರ್ತೀನಿ, ಮೊದಲು 15 ನಿಮಿಷ ಯಾವುದೇ ಕಾರಣಕ್ಕೂ ಟ್ರೇಡ್ ಮಾಡಬೇಡಿ, ವಾಲಟೈಲ್ ಜಾಸ್ತಿ ಇರುತ್ತೆ, ವೆಯ್ಟ್ ಆ್ಯಂಡ್ ಟ್ರೇಡ್ ಮಾಡಿ. ಇಫ್ ಮಾರ್ಕೆಟ್ ಓಪನ್ಸ್ ಗ್ಯಾಪ್ ಅಪ್, ಸೊ ವೆಯ್ಟ್ ಫಾರ್ ಇಟ್ ಅವರ್ 0.236 ಆರ್ 382 ಲೆವೆಲ್ ಟು ಗೋ ಫಾರ್ ಅಪ್ಸೈಡ್ ಟ್ರೇಡ್, ಓಕೆನಾ. ಸೇಮ್ ಲಾಜಿಕ್ಕು ಮಾರ್ಕೆಟಲ್ಲಿ ಮೊದಲು 15 ನಿಮಿಷ ನೀವು ಯಾವುದೇ ಕಾರಣಕ್ಕೂ ಟ್ರೇಡ್ ಮಾಡಬಾರ್ದು ಅಂತ ಹೇಳಿರ್ತೀನಿ. ಇದೇ ರೀಸನ್ನು, ಬಿಕಾಸ್ ಸಮ್ಟೈಮ್ ವಾಲಟೈಲ್ ಆಗುತ್ತೆ. 38%ಗೆ ಬಂದಿಲ್ಲ ಮಾರ್ಕೆಟು, ರಿಟರ್ನ್ ಹೋಗಿದೆ ಅಲ್ವಾ. ಅಗೇನ್ ಮಾರ್ಕೆಟ್ ಏನು ಮಾಡ್ತು, ಅಗೇನ್ ನಮಗೆ ನಮ್ಮ 23% ಲೆವೆಲ್ ತೊಗೊಂಡವರು ತುಂಬ ಜನ ಪ್ರಾಫಿಟ್ ಕಳಿಸಿರ. ಐ ನೋ ದಟ್. ಆಲ್ಮೋಸ್ಟ್ 12-13 ಪಾಯಿಂಟು. 38%ಅಲ್ಲಿ ತೊಗೊಂಡವ್ರಿಗೂ 14-15 ಪಾಯಿಂಟ್ ಸಿಕ್ಕಿದೆ, 2 ಟ್ರೇಡು. ಅದಾದಮೇಲೆ ನಿಮಗೆ ಈಸಿ ಟ್ರೇಡ್ ಯಾವುದಿತ್ತು, ಸಿಂಪಲ್. ಒನ್ಸ್ ಬ್ರೇಕ್ಔಟ್ ಈಸ್ ಡನ್, ರಿಟ್ರೇಸ್ಮೆಂಟ್, ಇಫ್ ಯು ಟೇಕ್ ಅನ್ ಟ್ರೇಡ್ ಇಟ್ಸ್ ಅ ಪ್ರಾಫಿಟಬಲ್ ಟ್ರೇಡ್. ಅದಾದಮೇಲೆ ಆ್ಯಕ್ಚುಲಿ ಇಲ್ಲಿ ಮೂವ್ ಆಗ್ಬೇಕಾದ್ರೆ ನಾನು ಬಂದು ನೋಡಿದಾಗ ನನಗೆ ಅನಿಸಿದ್ದು ಮಾರ್ಕೆಟ್ ಏನಾದರೂ 236 ಬಂದರೆ ಐ ಕ್ಯಾನ್ ಟೇಕ್ ಇಟ್ ಹೈಯರ್ ಹೈ. ಮಾರ್ಕೆಟ್ ಈಸ್ ಆಲ್ರೆಡಿ ಸ್ಟಾರ್ಟೆಡ್ ಮೇಕಿಂಗ್ ಹೈಯರ್ ಹೈ. ಸೊ ದಿಸ್ ಈಸ್ ಈಸಿ ಫಾರ್ ಮಾರ್ಕೆಟ್ ಟು ಮೇಕ್ ಇಟ್ ಹೈಯರ್ ಹೈ. ಸೊ ಮತ್ತೆ ನಾನು 236 ಬರುತ್ತೆ ಅಂತಲೇ ವೆಯ್ಟ್ ಮಾಡ್ತಿದ್ದೆ, ಬಂದರೆ ತೊಗೊಳ್ಳೋಣ, ಇಲ್ಲವರು ಬೇಡ ಇವತ್ತಿನ ಟ್ರೇಡ್ ಅಂತ. ಬರಲೇ ಇಲ್ಲ ಮಾರ್ಕೆಟು, ಮತ್ತು ಬಂದೇ ಇಲ್ಲ ಮಾರ್ಕೆಟ್, ಕಂಟಿನ್ಯೂಸ್ ಆಗಿ ಅಪ್ಸೈಡ್ ಹೋಗ್ತಿದೆ. ಸೊ ಈ ಥರ ಇದ್ದಾಗ ಎಲ್ಲಿಂದ ನಿಮಗೆ ಟ್ರೇಡ್ ಸಿಗುತ್ತೆ, ಸಿಗಲ್ಲಲ್ಲ. ಸೊ ದಿಸ್ ವಾಸ್ ದ ಲಾಜಿಕ್. ಯಾಕೆ ನಾನು ಇವತ್ತು ಟ್ರೇಡ್ ಮಾಡಿಲ್ಲ, ಯಾಕೆ ನನಗೆ ಟ್ರೇಡ್ ಮಿಸ್ ಆಯಿತು, ಎಲ್ಲ ಕ್ವಶನ್ಸ್ಗೂ ನಿಮಗೆ ಆನ್ಸರ್ ಸಿಕ್ಕಿದೆ ಅಂದ್ಕೊಳ್ತೀನಿ. ಸೊ ನ್ಯೂ ಇಯರ್ ನಿಮಗೆ ನ್ಯೂ ರೆಸಲ್ಯೂಷನ್ಸ್ ಮಾಡ್ಕೊಳ್ಳಿ. ನೀವು ಕೂಡ ಪ್ರಾಫಿಟಬಲ್ ಟ್ರೇಡರ್ ಆಗಬೇಕು ಅನ್ನೋದೇ ನನ್ನ ಆಸೆ. ಬಿಕಾಸ್ ಎಲ್ಲರೂ ಕೂಡ ಪ್ರಾಫಿಟಬಲ್ ಟ್ರೇಡಿಂಗಲ್ಲಿ ಕಲಿಬೇಕು, ಪ್ರಾಫಿಟಬಲ್ ಟ್ರೇಡರ್ ಆಗಬೇಕು ಅಂದರೆ ಅದಕ್ಕಿಂತ ಇನ್ನೇನು ಬೇಕಿಲ್ಲ.
ಆಲ್ವೇಸ್ ಮೇಕ್ ಇಟ್ ಯುವರ್ ಸೆಲ್ಫ್ ಕಾನ್ಫಿಡೆಂಟ್. ಎಸ್, ನಾವು ಕೂಡ ಪ್ರಾಫಿಟಬಲ್ ಟ್ರೇಡರ್ ಆಗೇ ಆಗ್ತೀವಿ ಅಂತ ಡೆಫಿನೆಟಾಗಿ ಆಗೇ ಆಗ್ತೀರಾ. ಸೊ ನೀವು ಎಲ್ಲಿ ತನಕ ಆ ಕಾನ್ಫಿಡೆನ್ಸ್ ಬೆಳೆಸ್ಕೊಳ್ಳಲ್ಲ, ನೀವು ಪ್ರಾಫಿಟಬಲ್ ಟ್ರೇಡರ್ ಆಗೋದು ನಿಮಗೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಹೇಳೋದು, ಸೊ ಫೀಲ್ ಇಟ್ ಕಂಫರ್ಟಬಲ್. ಸೊ ನಾನು ಕೂಡ ಪ್ರಾಫಿಟಬಲ್ ಟ್ರೇಡರ್ ಆಗ್ಬೋದು. ಎಸ್, ಐ ಕ್ಯಾನ್, ಇಟ್ ಈಸ್ ಪಾಸಿಬಲ್ ಅನ್ನೋದನ್ನು ನಿಮ್ಮ ಮೈಂಡ್ಸೆಟ್ನ ನೀವು ಬೆಳೆಸ್ಕೊಳ್ಳಿ. ಯಾರು ನಿಮ್ಮನ್ನು ಸ್ಟಾಪ್ ಮಾಡೋಕ್ಕಾಗೋದಿಲ್ಲ ನೀವು ಪ್ರಾಫಿಟಬಲ್ ಟ್ರೇಡರ್ ಆಗೋದನ್ನ. ಓಕೆನಾ? ಸೊ ನ್ಯೂ ಇಯರ್ಗೆ ನ್ಯೂ ರೆಸೊಲ್ಯೂಷನ್ಸ್ ಮಾಡ್ಕೊಳ್ಳಿ. ಹೋಪ್ ಇದು ನನಗೆ ಲೈಕ್ ಏನು ಈ ಡಿಸೆಂಬರ್ ಮಂತಿಂದು ಟೇಡಿ ಮೇಡಿ ಏನಿದೆ ಎಲ್ಲ ಅದನ್ನು ಇದರಲ್ಲಿ ಹೇಳಿದ್ದೀನಿ. ಆ್ಯಂಡ್ ಗೋಲ್ಡ್ದು ಕೂಡ ಡಿಸೆಂಬರ್ ಮಂತಿಂದು ಪ್ರಾಫಿಟ್ ಆರ್ ಲಾಸ್ ಅಪ್ಲೋಡ್ ಮಾಡ್ತೀನಿ, ವಾಚೌಟ್ ಮಾಡಿ. ಸೊ ಅದರಲ್ಲಿ ಕೂಡ ನಿಮಗೆ ತುಂಬ ನಾಲೆಡ್ಜ್ ಸಿಗುತ್ತೆ. ಗೋಲ್ಡಲ್ಲಿ ಕೂಡ ನಾನು ಏನು ಮಾಡಿದ್ದೀನಿ ಈ ಮಂತಲ್ಲಿ, ಎಷ್ಟು ಮಾಡ್ಕೊಂಡಿದ್ದೀನಿ, ಏನು ಮಾಡ್ಕೊಂಡಿದ್ದೀನಿ ಅಂತ. ಓಕೆನಾ? ಸೊ ದಿಸ್ ವಾಸ್ ದ ಲೈಕ್ ನಿಫ್ಟಿ. ಸೊ ಬ್ಯಾಡ್ ಯಾರ್, ಐ ಹೇಟ್ ಯು ಬಿಕಾಸ್ ಯು ಆರ್ ನಾಟ್ ಗಿವನ್ ಮೀ ಒನ್ ರಿಟ್ರೇಸ್ಮೆಂಟ್, ಒನ್ ಸ್ಮಾಲ್ ರಿಟ್ರೇಸ್ಮೆಂಟ್ ಕೂಡ ಕೊಡ್ದಂಗೆ ಹೋಗ್ತಿದ್ಯಾ. ಇಟ್ಸ್ ಓಕೆ, ನಾಳೆ ಎಲ್ಲಿ ಹೋಗ್ತೀಯ, ನಾಳೆ ರಿಟ್ರೇಸ್ಮೆಂಟ್ ಸಿಗುತ್ತೆ, ನಾಳೆ ನಿನ್ನನ್ನು ಬಿಡಲ್ಲ. ಓಕೆ, ಟೇಕ್ ಕೇರ್, ಬೈ.